ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಳು ಹೆಜ್ಜೆಗಳ ಹೊಳತಿ ಭಾಗ 62. ರಮಣನ ಕೋಣೆಯಲ್ಲಿ ಸಿಕ್ಕ ಮಾತ್ರೆಗಳ ಬ್ಯಾಗ್ ಕಂಡು ರಾಧಾ ಕುಪಿತಳಾದಳು. ಎಲ್ಲ ರೀತಿಯಿಂದಲೂ ಪತಿಯನ್ನು ಬದಲಾಯಿಸಲು ಪ್ರಯತ್ನ ಪಟ್ಟ ಮೇಲೂ ಸಹ ಅವನ ಪುನರಾವರ್ತಿತ ನಡವಳಿಕೆ ಅವಳಿಗೆ ನೋವುಂಟು ಮಾಡಿತ್ತು. ನಿಶ್ಚಿತಾರ್ಥ ನಿಲ್ಲಿಸುವುದು ಮೂಲ ಯೋಜನೆಯಾಗಿದ್ದರೂ ಅದನ್ನು ಕೊನೆಗಳಿಗೆಯಲ್ಲಿ ಬದಲಾಯಿಸಿ ನಿಶ್ಚಿತಾರ್ಥವನ್ನು ಆಗುವಂತೆ ಮಾಡಿದ್ದರ ಇಂದಿನ ಉದ್ದೇಶ ನಡೆಯುತ್ತಿದ್ದ ಹಾಗೂ ಮುಂದೆ ನಡೆಯಬಹುದಾದ ವಿದ್ಯಮಾನಗಳನ್ನು ಅರಿತು ರಮಣ್ ಸ್ವಲ್ಪವಾದರೂ ಎಚ್ಚೆತ್ತುಕೊಳ್ಳಲಿ ಎಂಬುದಷ್ಟೇ ಆಗಿತ್ತು. ನಂತರ ನಡೆದ ವಾಗ್ವಾದದಲ್ಲಿ ತಾನು ಬದಲಾಗುವುದೇ ಇಲ್ಲವೆಂದು ರಮಣ್ ಖಡಾಖಂಡಿತವಾಗಿ ಹೇಳಿದ ಮೇಲೆ ರಾಧಾ ಪ್ರೀತಿ ಕರ್ತವ್ಯದ ನಡುವೆ ಕರ್ತವ್ಯದೆದುರು ತಲೆಬಾಗಿ ರಾತ್ರೋರಾತ್ರಿ ಅನಾಮಧೇಯ ಕಂಪ್ಲೇಂಟ್ ಕೊಟ್ಟು ರಮಣನನ್ನು ಅರೆಸ್ಟ್ ಮಾಡಿಸಿದ್ದಳು. ಬಾಗಿಲಿನೆದುರು ಹಾಕಿದ್ದ ಚೆಂದದ ರಂಗೋಲಿಯ ರಂಗು ಕದಡಿ ಅಂದ ಕುಂದಿತ್ತು. ರಾಧಾಳ ಮನದ ಭಾವನೆಗಳ ಹಾಗೆಯೇ ಇಂದಿನ ರಾತ್ರಿ ಯಾರ್ಯಾರಿಂದಲೋ ತುಳಿಸಿಕೊಂಡು ರಂಗೋಲಿ ಬಣ್ಣ ಕಳೆದುಕೊಂಡ ಹಾಗೆಯೇ ರಾಧಾ ರಮಣನ ನಿರ್ಧಾರದಿಂದ ನೆಮ್ಮದಿ ಕಳೆದುಕೊಂಡಿದ್ದಳು. ರಂಗೋಲಿಯ ಕಲೆತು ಹೋದ ಬಣ್ಣಗಳ ಹಾಗೆಯೇ ಅವಳ ಮನಸ್ಸಿನ ಬಗೆಹರಿಯದ ದ್ವಂದ್ವಗಳು ಕೂಡ. ಒಂದು ಪ್ರೇಮ, ಇನ್ನೊಂದು ವೃತ್ತಿ. ಒಂದು ಕೆಂಪು, ಇನ್ನೊಂದು ಹಳದಿ. ಎರಡೂ ಸೇರಿ ಮನಸ್ಸನ್ನು ಮಳೆಗಾಲದ ಹಚ್ಚ ಹಸಿರಾಗಿಸಬೇಕಿತ್ತೇ ವಿನಃ ನಿಂತ ನೀರು ಬೆಳೆಸುವ ಪಾಚಿಯನ್ನಲ್ಲ. ರಾಧಾ ಹೋರಾಟಕ್ಕೆ ನಿಂತಿದ್ದು ಮಾರಕವಾದ ಡ್ರಗ್ಸ್ ವಿರುದ್ಧ ಆಗಿದ್ದರೂ ಎದುರಿಗೆ ವಿರೋಧಿಯಾಗಿ ನಿಂತಿದ್ದು ಅವಳ ಜೀವ ಸೆಲೆಯಾದ ರಮಣ. ಆದರೂ ಎದೆಯಲ್ಲಿರುವ ಸ್ವಚ್ಛ ಒಲವಿಗಿಂತ ಅವಳ ಮನಸ್ಸು ತೂಗುವುದು ತಲೆಯ ಮೇಲಿನ ಟೋಪಿ, ಭುಜದ ಮೇಲೆ ಪಟ್ಟಾಗಿ ಕುಳಿತ ನಕ್ಷತ್ರಗಳ ಕಡೆಯೇ. ಒಂದೇ ಸಮನೆ ತರಕಾರಿ ಹೆಚ್ಚುತ್ತಿದ್ದವಳತ್ತ ಬಾಗಿ ಪ್ರಶ್ನಿಸಿದ ಚಿಕ್ಕ, ಅಣ್ಣನ್ನ ಯಾಕಕ್ಕ ಅರೆಸ್ಟ್ ಮಾಡಿದ್ದು ಅಂತ. ನಂಗೇನು ಗೊತ್ತು ಅಂದ್ಲು. ಗೊತ್ತಿಲ್ಲದೆ ಏನು? ಏನೋ ಒಂದು ತಲೆಬಿಸಿ ಇಲ್ಲದೆ ನೀನು ಹೀಗೆಲ್ಲ ಮಾಡಲ್ವಲ್ಲ ಅಕ್ಕ. ಒಂದು ನೀನೇ ಅರೆಸ್ಟ್ ಮಾಡಿಸಿರ್ಬೇಕು ಅಲ್ವಾ? ಬಿಡಿಸೋದು ಹೇಗೆ ಅಂತ ಯೋಚನೆ ಮಾಡ್ತಿರ್ಬೇಕು ಅಂತ ವಿಚಿತ್ರವಾಗಿ ನೋಡುತ್ತಾ ಹೇಳಿದ. ನಾನೇನು ಮಾಡಿದೆ ಅಂತ ರೇಗಿದಳು. 3 ದಿನಕ್ಕಾಗುವಷ್ಟು ಮೆಣಸಿನಕಾಯಿ ಹೆಚ್ಚಿದ್ಯಾವ ಸಂಭ್ರಮಕ್ಕೆ? ಮೆಣಸಿನಕಾಯಿ ಮೃಷ್ಟಾನ್ನ ಮಾಡೋದಿಕ್ಕ ಅಂತ ಕೆಟ್ಟ ಅಡುಗೆ ಮಾಡೋದು ಬಿಟ್ಟಿದ್ದೆಲ್ಲಕ್ಕ ಅಂದ. ಅವಳು ಪಕ್ಕಕ್ಕೆ ಕುಕ್ಕಿದ ಚಾಕು ತರಕಾರಿ ಹೆಚ್ಚುವ ಬೋರ್ಡ್ ಎತ್ತಿ ತೊಳೆದಿಟ್ಟ. ಮೆಣಸಿನಕಾಯಿಗಳನ್ನೆಲ್ಲ ಪಾತ್ರೆಯೊಂದಕ್ಕೆ ತುಂಬುತ್ತಿದ್ದವನಿಗೆ ರಾಧಾ ಒಮ್ಮೆ ಬೆಂಡೆಕಾಯಿ ಗೊಜ್ಜು ಮಾಡಲು ಕೈ ಹಾಕಿ ಘೋರಕಾರವಾಗಿ ಫ್ಲಾಪ್ ಆಗಿದ್ದು ಜ್ಞಾಪಕಕ್ಕೆ ಬಂದು ಜೋರಾಗಿ ನಗು ಬಂತು. ಬರೆ ಎಂಬ ಭಯದಲ್ಲಿ ಖಾರ ಮುಟ್ಟಿದ ಕೈ ಎಂದು ಮರೆತು ಬಾಯಿಗೆ ಅಡ್ಡ ಇಡಲು ಹೋಗಿ ಎಡವಟ್ಟು ಮಾಡಿಕೊಂಡ. ಮೆಣಸಿನ ಘಾಟು ಮುಖದ ತುಂಬೆಲ್ಲ ಕೈ ಓಡಾಡುವಂತೆ ಮಾಡಿತು. 2 ನಿಮಿಷದಲ್ಲಿ ಮುಖ ಕೆಂಪಾಗಿ ದಾರಿ ಮಧ್ಯೆ ಕುಣಿಯುವ ಕಪಿಯಾದ ಮೂತಿ ಆಂಜನೇಯನ ಪ್ರತಿರೂಪವಾಯಿತು. ಇವನ ಮಂಗನ ಕುಣಿತಕ್ಕೆ ಸಾಮಾನು ಪಟ್ಟಿ ಮಾಡುತ್ತಿದ್ದ ಕೌಮುದಿ ರೀಮಾ ಸಮೇತ ಬಂದಳು. ಮುಖ ತೊಳೆಸಿ ಮುಖದ ಮೇಲೆ ತಣ್ಣನೆಯ ಮಂಜುಗಡ್ಡೆ ಇಟ್ಟು ಹೊರಗೆ ಕಳುಹಿಸಿದರು. ನಿದ್ದೆ ಮಾಡುತ್ತಿದ್ದ ಅಮೈರಾ ಎದ್ದು ಬಂದಿದ್ದು ಆಗ. ಆಕಾಶವೇ ತಲೆ ಮೇಲೆ ಬೀಳುತ್ತಿದೆ ಎಂದರೂ ನಿದ್ದೆ ಹಾಳು ಮಾಡಿಕೊಳ್ಳಲೊಲ್ಲದ ಜನರ ಪೈಕಿ ರಾತ್ರಿ ಕಂಡ ಸಿಹಿಕನಸು ಅವಳ ಮುಖದಲ್ಲಿ ಕಾಣುತ್ತಿತ್ತು. ಗಡಿಬಿಡಿಯಲ್ಲಿ ಹೊರಗೆ ಹೋಗುತ್ತಿದ್ದ ತಂದೆಯ ಕಂಡಾಗ ಗುಡ್ ಮಾರ್ನಿಂಗ್ ಡ್ಯಾಡಿ ಎಂದು ತೆಕ್ಕೆಗೆ ಬಿದ್ದವಳ ಕೆನ್ನೆ ಮೃದುವಾಗಿ ತಟ್ಟಿ ಗೋವರ್ಧನ ಹೊರಟು ಹೋದ. ಮಮ್ಮಿ, ಡ್ಯಾಡಿ ಯಾಕೆ ಅಷ್ಟು ಅರ್ಜೆಂಟಲ್ಲಿ ಹೊರಗೆ ಹೋಗಿದ್ದು? ವೇರ್ ಇಸ್ ರಮಣ್ ಅಂತ ಅಮೈರಾ ಡೈನಿಂಗ್ ಟೇಬಲ್ ಮೇಲಿದ್ದ ಸೇಬು ಹಣ್ಣು ಎತ್ತಿಕೊಳ್ಳುತ್ತಾ ಕೇಳಿದಾಗ ರೀಮಾ ಏನಾದರೂ ಹೇಳುವುದಕ್ಕೆ ಮೊದಲೇ ಕೌಮುದಿ ಬಾಬುನ ಪೊಲೀಸರು ಕರೆದುಕೊಂಡು ಹೋದರು ಎಂದು ಗಾಬರಿಯಲ್ಲಿ ಹೇಳಿದಾಗ ಹಾರಿಸುತ್ತಾ ಅಷ್ಟೇ ನಿರಾತಂಕವಾಗಿ ಅಷ್ಟೇನಾ ಎಂದು ಹಣ್ಣು ಕಚ್ಚಿದಳು. ರೀಮಾ ಆಶ್ಚರ್ಯಪಟ್ಟಳು. ಕನಿಷ್ಠ ಆತಂಕವೂ ಇಲ್ಲವಲ್ಲ ಈ ಹುಡುಗಿಗೆ ಅಂತ. ಅಮೈರಾಗೆ ರಮಣನ ಮೇಲಿನ ಪ್ರೀತಿ, ಅವನನ್ನು ಪಡೆಯಬೇಕೆಂಬ ಇಚ್ಛೆಗಿಂತ ರಾಧಾಳನ್ನ ನೋಯಿಸಬೇಕು, ಸೋಲಿಸಬೇಕೆಂಬ ಆಸೆ ಬಲವಾಗಿತ್ತು. ಅಮೈರಾ ಮೂಲತಃ ಸ್ವಭಾವತಃ ಸೈಕೋ. ಎದುರಾಳಿಯನ್ನು ಸೋಲಿಸುವುದು, ಆ ಸೋಲುವಿಕೆಯ ಪ್ರಮಾಣದಲ್ಲಿ ಅವರು ಅನುಭವಿಸುವ ನೋವನ್ನು ಕಾಣಬಹುದು. ಅದಕ್ಕೂ ಮೀರಿದ ಮಹದಾಸೆ. ಅದರಲ್ಲೂ ರಾಧಾಳ ಮೇಲಿನ ದ್ವೇಷ ಅತಿರೇಕದ್ದು. ತೊಟ್ಟಿದ್ದ ನೈಟ್ ಡ್ರೆಸ್ಸಿನ ಕೋಟು ಬಿಗಿಗೊಳಿಸಿಕೊಳ್ಳುತ್ತಾ ಅಡುಗೆ ಮನೆಗೆ ಹೋದವಳು
ಒಲೆಕಟ್ಟೆಯ ಮೇಲೆ ಹತ್ತಿ ಕುಳಿತು ಬೆರಳಲ್ಲಿದ್ದ ಉಂಗುರ ನೋಡಿಕೊಳ್ಳುತ್ತಾ, ಸಿ ಎಷ್ಟು ಚೆಂದದ ರಿಂಗ್ ಎಂದು ರಾಧಾಳ ಮುಖದೆದುರು ಹಿಡಿದಾಗ ಅವಳಿಗೆ ಜಿಗುಪ್ಸೆಯಾಗಿತ್ತು. ತಿರುಗಿ ಒಂದೂ ಮಾತನಾಡದೆ ಕೆಲಸ ಮುಂದುವರೆಸಿದಳು. ಅಮೈರಾ ಪಟ್ಟು ಬಿಡಲಿಲ್ಲ. ರಾತ್ರಿ ಬಂದವರೆಲ್ಲ ತನ್ನ ರಮಣ್ ಜೋಡಿ ಹೇಲಿ ಮಾಡಿಸಿದ ಆಗಿದೆ ಎಂದು ಹೊಗಳಿದರೆಂದು, ತನಗೆ ರಮಣ್ ಎಷ್ಟು ಇಷ್ಟವೆಂದು ಹಲ್ಲು ಬಿದ್ದಳು. ಕೊನೆಗೆ ಕಿರಿಕಿರಿ ಹೆಚ್ಚಾದಾಗ ರಾಧಾ ತುಟಿ ಎರಡು ಮಾಡಿದಳು. ಅಷ್ಟು ಇಷ್ಟಪಡುವವಳು ಇಲ್ಲಿ ಕುಳಿತು ಕಾಲಹರಣ ಮಾಡುವ ಬದಲು ಅವರನ್ನ ಸ್ಟೇಷನ್ನಿಂದ ಕರ್ಕೊಂಡು ಬರಬಹುದಲ್ಲ ಅಂದ್ಲು. ಅದನ್ನ ಡ್ಯಾಡಿ ನೋಡ್ಕೊಳ್ತಾರೆ ಅಂದಾಗ, ಕೇವಲ ಅಂದ ಚೆಂದಕ್ಕೆ ಇಷ್ಟಪಡುವುದನ್ನ ಪ್ರೀತಿ ಅನ್ನೋದಿಲ್ಲ ಅಂದ್ಲು ರಾಧಾ. ನಿನ್ನದು ನಿಜವಾದ ಪ್ರೀತಿ ಅಂತಾದ್ರೆ ನೀನೇ ಬಿಡಿಸಬಹುದಲ್ಲ. ಗಂಡನ್ನ ಜೈಲಿನಿಂದ ಬಿಡಿಸಿದ ಅನುಭವ ಕೂಡ ಇದೆ ನಿನಗೆ ಅಂತ ವ್ಯಂಗ್ಯವಾಗಿ ನಕ್ಕು ರಾಧಾಳ ಮುಖ ನೋಡಿದಳು. ಅವಳ ಮುಖ ಯಾವುದೇ ಭಾವನೆಯನ್ನ ವ್ಯಕ್ತಪಡಿಸಲಿಲ್ಲ. ಕೌಮುದಿ ಒಳಗೆ ಬಂದಳೆಂದು ಅಮೈರಾ ಕೆಳಗೆ ಹಾರಿ ಹಿಡಿದು ಹೊರ ನಡೆದಾಗ ನಿಟ್ಟುಸಿರು ಬಿಟ್ಟಳು ರಾಧಾ. ಸೊಂಟಕ್ಕೆ ಸಿಕ್ಕಿಸಿಕೊಂಡಿದ್ದ ಅವಳ ಮೊಬೈಲ್ ರಿಂಗಣಿಸಿದಾಗ ಸುಬೋಧನ ಹೆಸರು ನೋಡಿ ಕೌಮುದಿಗೆ ಅನುಮಾನ ಬರಬಾರದೆಂದು ಹಲೋ ಅಣ್ಣ ಎಂದೇ ಮಾತು ಪ್ರಾರಂಭಿಸಿ ಕ್ವಾರ್ಟರ್ಸ್ ಕಡೆ ನಡೆದಳು. ಅತ್ತಲ್ಲಿಂದ ಅವನು ರೇಗಿದ. ರಮಣ್ ಅರೆಸ್ಟ್ ಆಗಿದ್ದಾನಂತೆ, ಹೌದಾ ಅಂದ. ಹೌದು ಅಂದ್ಲು. ನೀನು ಮಾಡಿಸಿಲ್ಲ ತಾನೇ ಅಂದ. ಅವಳು ಮೌನ ತಾಳಿದ್ದ ನೋಡಿದ ಸುಬೋಧ್ ಆ ಮೌನವನ್ನ ಅರಿತ. ಅನ್ಕೊಂಡೆ ಯಾವತ್ತೂ ಇಲ್ಲದೆ ಹೀಗೆ ಏಕಾಏಕಿ ಅರೆಸ್ಟ್ ಆಗಿದ್ದಾನೆ ಅಂದ್ರೆ ಅದು ನಿನ್ನದೇ ಕರಾಮತ್ತಿನಿಂದ ಅಂತ. ಸರಿ, ಸಂಜೆ ಸಿಗು, ಮಾತನಾಡೋಣ ಅನ್ನುತ್ತಾ ಕರೆ ತುಂಡಾಯಿಸು. ಗೋವರ್ಧನ ಮಧ್ಯಾಹ್ನವಾದರೂ ವಾಪಸ್ ಬರಲಿಲ್ಲ. ಊಟಕ್ಕೆ ಬಂದ ಕಬೀರ್ ರೀಮಾ ಬಳಿ, ನಮ್ಮ ಲಾಯರ್ ಮುಖರ್ಜಿ ಎಲ್ಲ ರೀತಿ ಪ್ರಯತ್ನ ಪಡ್ತಿದ್ದಾರೆ. ವಿಡಿಯೋ ಪ್ರೂಫ್ ಆಗಿರೋದ್ರಿಂದ ಕಷ್ಟವಾಗ್ತಿದೆ. ಜಡ್ಜ್ ಬಳಿ ಸಾಹೇಬರ ಇನ್ಫ್ಲೂಯೆನ್ಸ್ ಮಾಡಿಸಿದರೆ ಬೇಲ್ ಸಿಗೋದು ಸುಲಭವಾಗಬಹುದು. ಆದರೆ ಜಡ್ಜ್ ಬ್ಯುಸಿ. ಒಂದೆರಡು ದಿನವಾದರೂ ಕಸ್ಟಡಿಯಲ್ಲಿ ಇಟ್ಟುಕೊಳ್ಳಬಹುದು. ಜೊತೆಗೆ ವಿಕ್ಟರ್ ಕೂಡ ರಮಣನ ಬಿಡಿಸಲಾಗದ ಹಾಗೆ ಏನಾದರೂ ಒಂದು ಕಡ್ಡಿ ಹಾಕ್ತಾ ಇರ್ತಾನೆ. ಅದ್ಯಾರೋ ಹೊಸ ಪೊಲೀಸ್ ಅಧಿಕಾರಿಯಂತೆ, ಕೇಶವ್ ಸಾವಂತ್. ರಮಣ್ ಹಿಂದಿರುವ ಪ್ರಭಾವಿ ವ್ಯಕ್ತಿಗಳ ಅರಿವಿಲ್ಲದೆ ಬಹಳ ಹಾರಾಡ್ತಾ ಇದ್ದಾನೆ. ಮೊದಲು ಅವನ ರೆಕ್ಕೆ ಕತ್ತರಿಸಬೇಕು ಅಂತ ಬರವರನೆ ನುಡಿದು ಉಂಡು ಎದ್ದ. ರಾಧಾ ಚಿಕ್ಕನ ಮುಖದ ಹುರಿಗೆ ಔಷಧಿ ಮಾಡಿಸುವುದನ್ನೇ ನೆಪವಾಗಿರಿಸಿಕೊಂಡು ಸಂಜೆ ಬಂಗಲೆಯಿಂದ ಹೊರಬಿದ್ದಳು. ಅವನು ತಾನು ಈ ಕೋತಿ ಮೂತಿ ಇಟ್ಟುಕೊಂಡು ಹೊರಗೆ ಬರುವುದಿಲ್ಲ, ನೀನೇ ಹೋಗಿ ಔಷಧಿ ತಾ ಎಂದಿದ್ದ. ರಾಧಾಗೂ ಅಷ್ಟೇ ಬೇಕಾಗಿತ್ತು. ಔಷಧಿ ಖರೀದಿಸಿ ಅವಳು ಸೀದಾ ಹೋಗಿದ್ದು ಪೊಲೀಸ್ ಸ್ಟೇಷನ್ನಿಗೆ. ಸುಬೋಧನಿಗೂ ಅಲ್ಲಿಗೆ ಬರುವಂತೆ ಹೇಳಿದಳು. ಮೊದಲು ಠಾಣೆಯ ಹೊರಗೆ ಕಬೀರ, ಗೋವರ್ಧನ ಅಥವಾ ಬಂಗಲೆಯ ಯಾವುದೇ ಜನರು, ಅವರ ಕಾರು ಕಾಣುವುದಾ ನೋಡಿದಳು. ಕಾಣಲಿಲ್ಲ. ಸಮಾಧಾನವಾಯಿತು. ಒಳಗೆ ಹೆಡ್ ಕಾನ್ಸ್ಟೇಬಲ್ ಬಳಿ ಅನುಮತಿ ಪಡೆದು ಇನ್ಸ್ಪೆಕ್ಟರ್ ಕುಳಿತಲ್ಲಿ ಹೋದರೆ ಅವ ಫೋನಲ್ಲಿ ಮಾತನಾಡುತ್ತಾ ಒಂದು ಪೆನ್ನು ಕಿವಿಯಲ್ಲಿ ಆಡಿಸಿಕೊಂಡು ಬೂಟು ಧರಿಸಿದ ಕಾಲನ್ನ ಟೇಬಲ್ ಮೇಲಿಟ್ಟು ಅಲ್ಲಾಡಿಸುತ್ತಾ ಕುಳಿತಿದ್ದ ಭಂಗಿ ರಾಧಾ ಸುಬೋಧನಿಗೆ ಸ್ವಲ್ಪವೂ ಇಳಿಸಲಿಲ್ಲ. ಇವನು ಜವಾಬ್ದಾರಿಯುತ ಅಧಿಕಾರಿಯೇ ಎಂದು ಯೋಚಿಸುವಂತಾಯಿತು ಇಬ್ಬರಿಗೂ. ರಾಧಾ 2 ಸಲ ಎಕ್ಸ್ಕ್ಯೂಸ್ ಮೀ ಎಂದ ಮೇಲೆಯೇ, ಮೀ ತುಜ್ಯಾಶಿ ನಂತರ್ ಬೋಲೋ, ನಿನ್ನ ಜೊತೆ ಆಮೇಲೆ ಮಾತನಾಡುತ್ತೇನೆ ಎಂದು ಹೇಳಿ ಕರೆ ತುಂಡರಿಸಿ ಸಾವಂತ್ ಇಹಕ್ಕೆ ಮರಳಿದ್ದು. ಕೇವಲವಾಗಿ ಏನು, ಯಾಕಾದರೂ ಬರ್ತಿರೋ ಸ್ಟೇಷನ್ನಿಗೆ ಎನ್ನುವ ಹಾಗೆ ನೋಡಿದಾಗ ರಾಧಾಗೆ ಮೈಗೆ ಮುಳ್ಳು ಚುಚ್ಚಿದ ಹಾಗಾಯಿತು. ಸುಬೋಧ ತಮ್ಮಿಬ್ಬರ ನಿಜ ಪರಿಚಯ ಹೇಳಿಕೊಳ್ಳಲು ಹೊರಟಾಗ ರಾಧಾ ತಡೆದಳು. ಸುಬೋಧ ರಮಣನ ಜೊತೆ ಮಾತನಾಡಲು ಅವಕಾಶ ಮಾಡಿಕೊಡುವಂತೆ ಕೇಶವ್ ಸಾವಂತ್ನಲ್ಲಿ ಕೇಳಿಕೊಳ್ಳುತ್ತಿದ್ದ. ರಾಧಾ ಸುತ್ತಲೂ ನೋಡುತ್ತಾ ನಿಂತಿದ್ದಳು. ರಾಧಾ ಇರುವಿಕೆ ಗ್ರಹಿಸಿದ್ದರೂ ರಮಣ್ ತಿರುಗಿಯೂ ನೋಡದೆ ಜೈಲಿನ ಕಂಬಿಗೆ ಬೆನ್ನು ಹಾಕಿ ಕುಳಿತಿದ್ದ. ಒಂದು ಕೈ ಇನ್ನೊಂದು ಕೈಯಲ್ಲಿದ್ದ ಕಡಗ ತಿರುಗಿಸುತ್ತಿತ್ತು. ರಮಣ್ ಅಂದಾಗ ತಿರುಗಿದ. ಅವನ ಕಂಗಳು ಮೃದುವಾಗಿರಲಿಲ್ಲ. 1 2 3 4 ಎನ್ನುವುದನ್ನ ಪುನರಾವರ್ತಿಸಿ, ನೋಡು, ಕಂಬಿ ಎಣಿಸುತ್ತಿದ್ದೇನೆ, ನಿನಗೆ ಬೇಕಾಗಿದ್ದು ಇದೇ ತಾನೇ ಅಂದ. ಅವಳಿಗೆ ನೋವಾಯಿತು. ರಮಣ್ ಪ್ಲೀಸ್, ನನಗೂ ಹೀಗೆ ನಿಮ್ಮನ್ನ ನೋಡುವುದಕ್ಕೆ ಕಷ್ಟವಾಗುತ್ತೆ. ಅಷ್ಟಕ್ಕೂ ಕಂಬಿ ಎಣಿಸುವಂತೆ ಮಾಡಿಕೊಂಡವರ್ಯಾರು ಹೇಳಿ? ತಿಳಿಸಿ ಹೇಳಿದರೂ ಹಠಕ್ಕೆ ಬಿದ್ದು ಕ್ರಿಮಿನಲ್ ಚಟುವಟಿಕೆಗಳನ್ನು ಮುಂದುವರಿಸುತ್ತಲೇ ಇದ್ದಾಗ ಪೊಲೀಸ್ ಆಗಿ ನಾನೇನು ಮಾಡಬೇಕಿತ್ತು?
ನಿಮ್ಮ ತಪ್ಪಿಲ್ಲದೆ ಇದ್ದಾಗ ಹೆಂಡತಿಯಾಗಿ ಪೊಲೀಸ್ ಆಗಿ 2 ಕರ್ತವ್ಯವನ್ನು ನಿಭಾಯಿಸಿದ್ದೆ. ಆದರೆ ಈಗಿನ ಪರಿಸ್ಥಿತಿಗೆ ಹೆಂಡತಿಯಾಗಿ ಬಿಡಿಸುವುದು ನನ್ನ ಕೈಯಲ್ಲಿಲ್ಲ. ಪೊಲೀಸ್ ಆಗಿ ಶಿಕ್ಷೆ ಕೊಡುವುದಷ್ಟೇ ಇತ್ತು ಅನ್ನುತ್ತಾ ಕಂಬಿ ಹಿಡಿದಿದ್ದ ಅವನ ಕೈಯ ಮೇಲೆ ರಾಧಾ ತನ್ನ ಹಸ್ತ ಇಟ್ಟಾಗ ಅವನು ತನ್ನ ಕೈ ಹಿಂದೆಳೆದುಕೊಂಡ. ನಿಮಗೆ ನನ್ನ ಮೇಲೆ ಕೋಪವಿದೆ ಅಂತ ಗೊತ್ತು ಅಂದ್ಲು. ಕೋಪವಲ್ಲ, ಬೇಸರ ಅಂದ. ಇದೆಲ್ಲ ನಿಮ್ಮ ಒಳ್ಳೆಯದಕ್ಕೆ ಅನ್ನೋದು ನಿಮಗ್ಯಾಕೆ ಅರ್ಥ ಆಗ್ತಿಲ್ಲ ಅಂದ್ಲು. ಒಳ್ಳೆಯದಾಗೋದು ನನಗೆ ಬೇಕಾಗಿಲ್ಲ. ಈ ಕೆಲಸವನ್ನು ನಾನು ಆರಿಸಿಕೊಂಡಿದ್ದು. ಆಗುವ ಲಾಭ ಮುಖ್ಯವೇ ಹೊರತು ಇನ್ನೇನೂ ಅಲ್ಲ ಅಂದ. ನಾನು ಮುಖ್ಯವಲ್ಲವಾ ಅಂದ್ಲು. ಮುಖ್ಯ ಹೌದು, ಆದರೆ ನೀನೊಬ್ಬಳೇ ಮುಖ್ಯ ಅಲ್ಲ. ನೀನು ಹೀಗೆ ಮಾಡ್ತಾ ಇದ್ರೆ ನನ್ನ ಜೀವನದಲ್ಲಿ ಪ್ರಾಮುಖ್ಯತೆ ಕಳೆದುಕೊಳ್ತೀಯ ಅಷ್ಟೇ ಅಂತ ಕೊಂಚ ಸ್ವರ ಹೇರಿತು. ಆವಾಜ್ ನೀಚೆ ಹೋನಿ ಚಾಹಿಯೇ, ತುಮ್ಹಾರಾ ಬಾಪ್ ಕಾ ರಾಜ್ ನಹೀ ಚಲ್ತಾ ಹೇ ಇದರ್ ಅಂತ ಹೇಳುತ್ತಲೇ ಇನ್ಸ್ಪೆಕ್ಟರ್ ಕುಳಿತಲ್ಲಿಂದ ಎದ್ದು ಬಂದ. ಇಂಥವರೆಲ್ಲ ಒಂದಿನ ಸೆಲ್ಯೂಟ್ ಹೊಡೆಯೋ ಹಾಗೆ ಹಾಕಬೇಕು. ಹಾಗೆ ಬೆಳಿತೀನಿ ನೋಡ್ತಿರು ಅಂತ ರಮಣ್ ಅವಡುಗಚ್ಚಿದ. ಇನ್ಸ್ಪೆಕ್ಟರ್ ಸಾವಂತನಿಗೆ ಕನ್ನಡ ಅರ್ಥವಾಗಲಿಲ್ಲ. ಆದರೆ ಕೋಪ ಬಂತು. ಸಿರ್ಫ್ ಆವಾಜ್ ಕರ್ನೆ ಸೆ ಕುತ್ತಾ ಸೇರ್ ತೋಡಿನ ಬನಾತಾ ಹೈ 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 ಎಂದು ಕಾನ್ಸ್ಟೇಬಲ್ಗಳ ಜೊತೆ ಸೇರಿಕೊಂಡು ನಕ್ಕ. ರಾಧಾಳನ್ನ ನೋಡಿಯೂ ಏನೇನೋ ಹುಚ್ಚುಚ್ಚಾಗಿ ಬಡಬಡಾಯಿಸಿದಾಗ ರಮಣನಿಗೆ ಸಾವಂತನ ನಾಲಿಗೆ ಸೀಳಿ ಹಾಕಿಬಿಡುವಷ್ಟು ಕ್ರೋಧ ಹೊಕ್ಕಿತ್ತು. ಅವ ಅದೇ ಸಿಟ್ಟಿನಲ್ಲಿ ಸಾವಂತನಿಗೆ ನಾಲಿಗೆ ಹಿಡಿತದಲ್ಲಿದ್ದರೆ ಒಳ್ಳೆಯದು ಎಂದು ದವಡೆ ಬಿಗಿದೇ ಹೇಳಿದಾಗ ಸಾವಂತ್ ಏನೋ ಬೈಗುಳವಿರಬೇಕು ಎಂದುಕೊಂಡು ಕಂಬಿ ಒಳಗಿನಿಂದ ಕೈ ಹಾಕಿ ರಮಣನ ಕೊರಳ ಪಟ್ಟಿ ಹಿಡಿದುಬಿಟ್ಟ. ಪರಿಸ್ಥಿತಿ ತಾರಕಕ್ಕೇರುವ ಮೊದಲು ಸುಬೋಧ ಇನ್ಸ್ಪೆಕ್ಟರ್ನನ್ನು ಹಿಂದಿನಿಂದ ಹಿಡಿದೆಳೆದ. ರಮಣ್ ಕಾಮ್ ಡೌನ್ ಎಂದು ರಾಧಾ ಗಂಡನನ್ನು ಸಮಾಧಾನಿಸಲೆತ್ನಿಸಿದಳು. ಫೋನು ರಿಂಗ್ ಆದಾಗ ಇನ್ಸ್ಪೆಕ್ಟರನೇ ಹಿಡಿತ ಸಡಿಲಿಸಿ ಮೊಬೈಲ್ ಕಿವಿ ಮೇಲಿಟ್ಟುಕೊಂಡು ಸಾಂಗ್ ಹೇಳುತ್ತಾ ಹೊರಗೆ ಹೋದ. ರಾಧಾ, ರಮಣ್ ಇನ್ಸ್ಪೆಕ್ಟರ್ ಏನೇ ಮಾಡಲಿ ನೀವು ಸುಮ್ಮನಿರಿ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಅವನ ಮೇಲೆ ಕೈ ಎತ್ತಿದ್ರೆ ಸಮವಸ್ತ್ರದಲ್ಲಿರುವ ಪೊಲೀಸ್ ಅಧಿಕಾರಿಯ ಮೇಲೆ ಹಲ್ಲೆ ಎಂದುಕೊಂಡು ಮತ್ತೊಂದಷ್ಟು ಸೆಕ್ಷನ್ಗಳನ್ನು ಹಾಕಿ ಜೈಲಿನಲ್ಲೇ ಕೂರಿಸಿಬಿಡ್ತಾರೆ. ಯೂನಿಫಾರ್ಮ್ನಲ್ಲಿರದೇ ಇದ್ದಾಗ ಈ ನನ್ನ ಮಗ ನನ್ನ ಕೈಗೆ ಸಿಗಬೇಕು, ಅವನಿಗಿದೆ ಅಂದ. ರಾಧಾಗೆ ರಮಣ್ ಅಲ್ಲಿಯವರೆಗೂ ತಡೆದುಕೊಳ್ತಾನೆ ಅನ್ನಿಸಲಿಲ್ಲ. ಪ್ರಾಮಿಸ್ ಮೀ, ಯಾರ ಮೇಲೂ ಕೈ ಎತ್ತಬಾರದು ಅಂದ್ಲು. ಅವ ಇಷ್ಟವಿಲ್ಲದೆ ಮತ್ತೆಲ್ಲೋ ನುಡಿದ. ದಿಸ್ ಈಸ್ ವೇ ಐ ಹೇಟ್ ಯು ಸಮ್ಟೈಮ್ಸ್. ಹೇಳಿದ್ದು ಒಂದಾದರೂ ಕೇಳ್ತೀರಾ? ಬರೀ ಕೋಪ ಕೋಪ. ರಮಣ್ ಪ್ರಾಮಿಸ್ ಮಾಡಿ ಎಂದೇ ಅಂದ್ಲು. ಅವನಾಗಲೂ ರಾಧಾಳ ಕಡೆ ನೋಡಲಿಲ್ಲ. ರಮಣ್ ಅಂತ ರೇಗಿದಳು. ಸಾಕು ಹೊರಡಿ ಅನ್ನುತ್ತಾ ಕಾನ್ಸ್ಟೇಬಲ್ ಮತ್ತು ಅಲ್ಲಿ ನಿಲ್ಲಲು ಬಿಡಲಿಲ್ಲ. ರಾಧಾ ಸುಬೋಧ್ ಇಬ್ಬರೂ ಅಲ್ಲಿಂದ ಹೊರಬಿದ್ದರು. ಜೀಪಿನ ಬ್ಯಾನೆಟ್ ಮೇಲೆ ಕೈ ಹಾಡಿಸಿಕೊಂಡು ಕರೆಯಲ್ಲಿ ಮುಳುಗಿ ನುಲಿಯುತ್ತಾ ನಿಂತಿದ್ದ ಕೇಶವ್ ಸಾವಂತ್ ಇವರಿಬ್ಬರನ್ನ ಕಂಡಿದ್ದೇ ಫೋನ್ ಕಿಸೆಯಲ್ಲಿರಿಸಿ ಅಲ್ಲು ಕಿರಿದ. ಆದಷ್ಟು ಬೇಗ ಇಲ್ಲಿಂದ ಬಿಡಿಸಿಕೊಂಡು ಹೋಗಿ. ಹೀಗೆ ಹಾರಾಡಿಕೊಂಡಿದ್ರೆ ನನ್ನ ಕೈಲಿ ಏನಾದರೂ ಆಗಿಬಿಡಬಹುದು ಅಂತ ಹಿಂದಿಯಲ್ಲಿ ಹೇಳಿದಾಗ ರಾಧಾಗೆ ಮಾತಾಡಿದ್ದು ಪೊಲೀಸ್ ಅಧಿಕಾರಿಯಲ್ಲ, ರೌಡಿ ಎನ್ನಿಸಿತು. ಟ್ರೀಟ್ ಹಿಮ್ ಪ್ರೋಪೆರಲಿ, ಇಲ್ಲದೆ ಹೋದಲ್ಲಿ ಗಂಭೀರ ಪರಿಣಾಮ ಎದುರಿಸಬೇಕಾದೀತು ಅಂದಾಗ ಸಾವಂತ್ ಅದಕ್ಕೆಲ್ಲ ಕ್ಯಾರೆ ಅನ್ನಲಿಲ್ಲ. ಹುಸಿ ಬೆದರಿಕೆ ಎಂದುಕೊಂಡ. ಸುಬೇದನ ಜೊತೆ ಬಿರಬಿರನೆ ಠಾಣೆ ಕಾಂಪೌಂಡ್ ದಾಟಿ ಹೋದವಳು ಚಿಕ್ಕನ ಔಷಧಿ ಬಹುಶಃ ಅಲ್ಲಿ ಟೇಬಲ್ ಮೇಲೆ ಬಿಟ್ಟು ಬಂದೆ ಅನ್ನಿಸುತ್ತೆ ಅಂತ ಜ್ಞಾಪಿಸಿಕೊಂಡು ಇರು ತಂದು ಬಿಡ್ತೀನಿ ಒಂದೇ ನಿಮಿಷ ಅಂತ ಮತ್ತೆ ವಾಪಸ್ ಹೋದಳು. ಇಬ್ಬರು ಕಾನ್ಸ್ಟೇಬಲ್ಗಳು ರಮಣನ 2 ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ಸಾವಂತ್ ಮುಷ್ಟಿ ಕಟ್ಟಿ ರಮಣನ ಮುಖಕ್ಕೆ ಒಂದು ಒಡೆದ ದೃಶ್ಯ ಕಂಡು ರಾಧಾಗೆ ಒಂದು ಕ್ಷಣ ಜೀವ ನಿಂತಿತ್ತು. ಕಾನ್ಸ್ಟೇಬಲ್ಗಳಿಂದ ಕೈ ಬಿಡಿಸಿಕೊಂಡು ತಿರುಗಿ ಬಾರಿಸುವುದು ರಮಣನಿಗೆ ದೊಡ್ಡ ವಿಷಯವಲ್ಲ. ಆದರೆ ಅವನು ಕೊಟ್ಟ ಮಾತು ಉಳಿಸಿಕೊಂಡ. ರಾಧಾಗೆ ಏನು ಮಾಡಲು ಸಾಧ್ಯವಿರಲಿಲ್ಲ. ತನ್ನ ಹುದ್ದೆ ಹೇಳಿಕೊಳ್ಳಬಹುದಿತ್ತು. ಆದರೆ ತಾನು ಆ ಕಡೆ ಹೋದ ಮೇಲೆ ಮತ್ತೆ ಹೊಡೆಯಲಾರರು ಎನ್ನುವುದಕ್ಕೆ ಗ್ಯಾರಂಟಿ ಅವಳಿಗಿರಲಿಲ್ಲ. ಅವಳ ಟೆನ್ಷನ್ ಹೊತ್ತ ಮುಖ ನೋಡಿ ಸುಬೋಧ್ ಏನಾಯಿತೆಂದು ಪ್ರಶ್ನಿಸಿದ. ಅವಳು ಸೀದಾ ಫೋನಾಯಿಸಿದ್ದು ಧರಣಿಗೆ. ಸರ್,
ಈ ಏರಿಯಾ ಇನ್ಸ್ಪೆಕ್ಟರ್ ಕೇಶವ್ ಸಾವಂತನನ್ನ ರಮಣ್ಗೆ ಬೇಲ್ ಸಿಗುವ ತನಕ ಹೇಗಾದರೂ ಸ್ಟೇಷನ್ನಿಂದ ದೂರವಿಡುವಂತೆ ಮಾಡಿ. ಕೀಪ್ ಹಿಮ್ ಬ್ಯುಸಿ. ಕ್ರಿಮಿನಲ್ ಅಂದ ಮಾತ್ರಕ್ಕೆ ಸಿಕ್ಕ ಹಾಗೆ ಹೊಡೆಯುವುದು ಅಮಾನುಷ ವರ್ತನೆ ಪೊಲೀಸರು ಮಾಡುವಂತಿಲ್ಲ ಎನ್ನುವ ಕನಿಷ್ಠ ಜ್ಞಾನ ಸಹ ಇಲ್ಲ ಆ ಮನುಷ್ಯನಿಗೆ ಅಂದ್ಲು. ನಾನು ನೋಡಿಕೊಳ್ತೀನಿ ಅಂದ್ರು. ಆ ಭಯವಿದ್ದ ಮೇಲೆಯೇ ರಾಧಾಗೆ ತುಸು ನೆಮ್ಮದಿಯಾಗಿದ್ದು. ಸುಬೋಧ್ ಪೊಲೀಸ್ ಅನ್ನಿಸಿಕೊಳ್ಳುವ ಯೋಗ್ಯತೆಯೂ ಇಲ್ಲ. ನಮ್ಮದೇ ಡಿಪಾರ್ಟ್ಮೆಂಟಿನವರಿಗೆ ಹೀಗೆ ಬೈಯುವ ದಿನ ಬರುತ್ತೆ ಅಂದುಕೊಂಡಿರಲಿಲ್ಲ. ಅವಳಿಗೆ ಬೇಸರವೂ ಆಯಿತು. ಆ ಕಡೆ ಕ್ರಾಸಲ್ಲಿ ಜೀಪು ನಿಲ್ಲಿಸಿದ್ದೀನಿ. ಅವಳ ಗಮನ ಬೇರೆ ಕಡೆಗೆ ತಿರುಗಿಸಿದ. ಇಬ್ಬರು ಹೋಗಿ ಜೀಪು ಏರಿ ಕುಳಿತರು. ರಮಣ್ ಹಿಂದಿರುವುದು ಗೋವರ್ಧನ್ ಅಂತ ಗೊತ್ತಿದ್ದರೂ ಇನ್ಸ್ಪೆಕ್ಟರ್ ಹೀಗೆಲ್ಲ ವರ್ತಿಸುತ್ತಿದ್ದಾನೆ ಅಂದರೆ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅನ್ಸಲ್ವಾ ಅಂದಾಗ ಅನ್ನಿಸದೆ ಏನು. ಆಗಲಿಂದ ನನ್ನ ತಲೆಯಲ್ಲಿ ಕೊರೀತಿರೋದು ಅದೇ ವಿಷಯ. ಈಗಲೇ ನನಗೆ ಗೊತ್ತಿದ್ದವರ ಬಳಿ ಈತನ ಬಗ್ಗೆ ಏನಾದರೂ ಸುಳಿವು ಸಿಗಬಹುದಾ ಕೇಳಿ ನೋಡ್ತೀನಿ ಅನ್ನುತ್ತಾ ಮುಂದಿನ 15 ನಿಮಿಷಗಳಲ್ಲಿ ಇನ್ಸ್ಪೆಕ್ಟರ್ ಬಗ್ಗೆ ಅಲ್ಪ ಸ್ವಲ್ಪ ವಿವರ ಕಲೆ ಹಾಕಿಕೊಂಡ. ಇನ್ಸ್ಪೆಕ್ಟರ್ ಕೇಶವ್ ಸಾವಂತ್ ಮಹಾರಾಷ್ಟ್ರ ಮೂಲದವನು. ಮಾತನಾಡುವುದು ಮರಾಠಿ, ಹಿಂದಿ. ಕೋಲ್ಕತ್ತಾಗೆ ಹೇಗೆ ವರ್ಗಾವಣೆ ಮಾಡಿಸಿಕೊಂಡ ಅನ್ನುವುದು ತಿಳಿಯಲಿಲ್ಲ. ಮೊದಲು ಕೆಲಸ ಮಾಡಿದ ಜಾಗಗಳಲ್ಲಿಯೂ ಅವನಿಗೆ ಒಳ್ಳೆಯ ಹೆಸರಿಲ್ಲ. ಭ್ರಷ್ಟ, ಲಂಪಟ ಅಂದ ಸುಬೋಧ್. ರಮಣ್ಗೆ ಇವನೇನಾದರೂ ಮಾಡಿದರೆ ನನ್ನನ್ನು ನಾನು ಯಾವತ್ತೂ ಕ್ಷಮಿಸಿಕೊಳ್ಳೋದಿಲ್ಲ. ಏರಿಯಾ ಇನ್ಸ್ಪೆಕ್ಟರ್ ಯಾರು ಅಂತ ನೋಡದೆಯೇ ಶಿಕ್ಷೆ ಕೊಡಿಸೋ ಹುಚ್ಚಿನಲ್ಲಿ ತಪ್ಪು ಮಾಡಿಬಿಟ್ಟೆ. ಛೆ ಅಂತ ಬೊಗಸೆಯಲ್ಲಿ ಮುಖ ಮುಚ್ಚಿಕೊಂಡಳು. ಜೈಲಿಗೆ ಹಾಕಿಸಿರೋದು ನೀನೇ ಬಿಡಿಸಬೇಕಾಗಬಹುದು ಅಂದಾಗ ನಾನು ಬಿಡಿಸೋದಿಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ರಮಣ್ ಜೈಲಿನಲ್ಲಿ ಇದ್ದಾರೆ ಅಂತ ನನಗೆ ಬೇಜಾರಾಗ್ತಿಲ್ಲ. ಇನ್ಸ್ಪೆಕ್ಟರ್ ಆಡ್ತಿರೋದು ನೋಡಿ ತಲೆ ಕೆಡುತ್ತಿದೆ. ಹಾಗೆಲ್ಲ ಹೊಡೆಯೋಕೆ ಅಧಿಕಾರ ಕೊಟ್ಟವ್ರ್ಯಾರು? ಊಟವೂ ಕೊಟ್ಟಿದ್ದಾರೋ ಇಲ್ಲವೋ ಅಂತ ಹೊಟ್ಟೆಯಲ್ಲಿ ಸಂಕಟವಾಯಿತವಳಿಗೆ. ಇದೆಲ್ಲ ಮುಗಿಯುವಷ್ಟರಲ್ಲಿ ನಾನು ಹುಚ್ಚಿಯಾಗದೆ ಇದ್ದರೆ ಸಾಕು. ನೆಮ್ಮದಿ ಅನ್ನೋದು ಸಿಗದೆ ಅದ್ಯಾವ ಕಾಲ ಆಗೋಯ್ತು ಅಂತ ಹಣೆ ಹೊತ್ತಿಕೊಂಡಳು. ಇಶ್ ಹೋ ಔರ್ ಸುಕೂನ್ ಭಿ ಹೋ ಸುನೋ ಜನಾಬ್. ಉಶ್ ಮೆಹ್ನಾ ತೋ ಹೋ ಎಂದ ಸುಬೋಧನ ಕಡೆ ಹುರಿ ನೋಟ ಬೀರಿದಳು. ಎಲ್ಲೋ ಓದಿದ್ದೆ, ನೆನಪಿಗೆ ಬಂತು ಅಷ್ಟೆ. ಜನಾಬ್ ಬದಲು ಮೊಹ್ತರಮ್ ಅನ್ನಬೇಕೇನೋ ಅಂತ ತಲೆ ಕೆರೆದುಕೊಂಡ. ಇಶ್, ಬಹುಶಃ ನಾನು ರಮಣನನ್ನ ಹೇಟ್ ಮಾಡ್ತೀನಿ ಅಂತ ಠಾಣೆಯಲ್ಲಿ ಹೇಳಿದ್ದು ಕೇಳಿಸಿಕೊಂಡಿಲ್ಲ ನೀನು ಅಂದ್ಲು. ನೀನಾ ಹೇಟ್ ಮಾಡೋದು? ಅದು ರಮಣನ್ನ? ಇದನ್ನ ನಿಮ್ಮಿಬ್ಬರನ್ನ ನೋಡದವರತ್ರ ಹೋಗಿ ಹೇಳು. ನನ್ನ ಕಿವಿ ಮೇಲೆ ಹೂವು ಇಡೋಕೆ ಬರ್ಬೇಡ ಅಂದ. ನಾನು ಸೀರಿಯಸ್ ಆಗಿಯೇ ಹೇಳಿದ್ದು. ಅದು ಅಲ್ಲದೆ ಅವರು ಹೇಳಿದ್ರು ನೀನೇ ಮುಖ್ಯ ಅಲ್ಲ ಅಂತ. ಈಗಾಗಲೇ ನನ್ನನ್ನು ಹೇಟ್ ಮಾಡ್ತಿರಬಹುದು ಅಂದ್ಲು. ಸೀರಿಯಸ್ ಆಗಿ ಹೇಳಿರಬಹುದು, ಆದರೆ ಸತ್ಯವನ್ನಲ್ಲ. ಅವನು ನಿನಗೆ ಹರ್ಟ್ ಮಾಡಿದ್ದಾನೆ ನಿಜ, ಒಪ್ಪಿಕೊಳ್ತೀನಿ. ನೀನು ಹೇಳಿದ ಹಾಗೆ ಕೇಳೋದಿಲ್ಲ, ಅದೂ ನಿಜವೇ. ಆದರೆ ನೀನು ಈ ಹೇಟ್ ಅನ್ನುವುದನ್ನು ಅವನಿಂದ ದೂರ ಇರೋ ಸಲುವಾಗಿ ನಿನ್ನ ಮನಸ್ಸಿಗೆ ನೀನೇ ಪೂಸಿ ಹೊಡೆದುಕೊಳ್ಳಲು ಬಳಸಿಕೊಳ್ಳುತ್ತಿದ್ದೀಯ ಅಷ್ಟೇ. ಇಷ್ಟು ದಿನ ಪ್ರೀತಿಸಿಕೊಂಡು ರಾತ್ರಿ ಬೆಳಗಾಗುವಷ್ಟರಲ್ಲಿ ವಾಪಸ್ಸು ತೆಗೆದುಕೊಳ್ಳೋಕೆ ಅದೇನು ವಸ್ತುವಾ? ಊರಿನಿಂದ ಎದೆಯಲ್ಲಿ ಮೂಟೆಗಟ್ಟಲೆ ನೋವು ಹೊತ್ತು ಬಂದವಳಿಗೆ ಅವನಿಲ್ಲಿ ಅನಿರೀಕ್ಷಿತವಾಗಿ ಕಂಡ ಮೇಲೆಯೂ ಎಷ್ಟು ದಿನ ಕೋಪ ಸಾಧಿಸಲಾಯಿತು ಹೇಳು? ಹಾಗೂ ಹೀಗೂ ನೀನು ಅವನನ್ನ ದ್ವೇಷಿಸ್ತೀಯ ಅಂದರೆ ನಂಬಿಬಿಡ್ತಿದ್ನೇನೋ. ಆದರೆ ರಮಣ್ ನಿನ್ನನ್ನು ಈ ಜನ್ಮದಲ್ಲಿ ದ್ವೇಷ ಮಾಡೋಕೆ ಸಾಧ್ಯವಿಲ್ಲ. ನಿನ್ನ ಮೇಲೆ ಕೋಪವನ್ನೇ ಜಾಸ್ತಿ ಹೊತ್ತು ಇರಿಸಿಕೊಳ್ಳಲಾಗುವುದಿಲ್ಲ ಅವನಿಗೆ. ದ್ವೇಷ ಎಂತ ಮಾಡ್ತಾನೆ? ರಮಣ್ ನಿನ್ನನ್ನು ನೋಡೋ ರೀತಿಯಲ್ಲೇ ಗೊತ್ತಾಗುತ್ತೆ. ದ ವೇ ಹಿ ಲುಕ್ಸ್ ಎಟ್ ಯು. ಆ ನೋಟವನ್ನು ಬಣ್ಣಿಸಲಾಗುವುದಿಲ್ಲ. ನಿನ್ನೆಡೆಗೆ ಪ್ರೀತಿ, ಕಾಳಜಿ, ಭದ್ರತೆ ಎಲ್ಲವನ್ನ ಆ ಎರಡೇ ಕಂಗಳಲ್ಲಿ ಹರಿಸಿಬಿಡುತ್ತಾನೆ. ನೀನು ಪಕ್ಕದಲ್ಲಿ ಇದ್ದಾಗ ನಿನ್ನ ಸುತ್ತ ರಕ್ಷಣೆಯ ಬೇಲಿ ಹಾಕಲು ಆ ಕಣ್ಣೇ ಸಾಕು. ನೋಡು ರಾಧಾ, ಒಂದಂತೂ ಪಕ್ಕ, ಅವನು ಬದಲಾಗಬಹುದು ಅಥವಾ ಆಗದೇ ಇರಬಹುದು. ಆದರೆ ಆ ನೋಟ ಮಾತ್ರ ಯಾವತ್ತೂ ಬದಲಾಗುವುದಿಲ್ಲ. ಆ ನಯನಗಳಲ್ಲಿ ಹರಿಯುವ ಪ್ರೇಮ ಕಿಂಚಿತ್ತೂ ಕಡಿಮೆಯಾಗುವುದಿಲ್ಲ ಅಂದಾಗ ಅವಳ ಹೃದಯ ಕುಣಿಯಿತು. ಆದರೆ ಅವಳದನ್ನು ಹೊರಗೆ ತೋರಗೊಡಲಿಲ್ಲ.
ಉಳಿದಿದ್ದೆಲ್ಲದರಲ್ಲೂ ಚಾಣಾಕ್ಷತೆ ತೋರಿಸುವ ಬುದ್ಧಿವಂತಿಕೆ ಇದು ಮಾತ್ರ ಗೊತ್ತಾಗುವುದಿಲ್ಲ ಅಂದರೆ ನನಗೆ ಆಶ್ಚರ್ಯ ಕಣೆ. ನಿನ್ನಂಥ ದಡ್ಡಿನ ನಾನೆಲ್ಲೂ ನೋಡಿಲ್ಲ. ಅಷ್ಟೆಲ್ಲ ಪ್ರೀತಿ ತೋರಿಸುವವರು ಆ ಸೈಕೋ ಜೊತೆಗೆ ಎಂಗೇಜ್ಮೆಂಟ್ ಯಾಕೆ ಮಾಡ್ಕೋಬೇಕಿತ್ತು ಅಂದ್ಲು. ದುಡ್ಡು ಅಧಿಕಾರದ ಹುಚ್ಚು ಹತ್ತಿದೆ ರಮಣನಿಗೆ. ನಿನ್ನ ಮೇಲೆ ಇರುವ ಪ್ರೀತಿ ಎಷ್ಟು ಅಗಾಧವೋ ಅಷ್ಟೇ ಈ ದರಿದ್ರ ದಂಧೆಯ ಮೇಲೆ ಮೋಹ. ಅವನು ಎರಡರಿಂದಲೂ ದೂರವಿರಲಾರ. ನೀನು ಅವನನ್ನು ಬಿಡಲಾರೆ, ಅವನ ಕೆಲಸವನ್ನು ಒಪ್ಪಿಕೊಳ್ಳಲಾರೆ. ಈ ಬೇಗೆಯಲ್ಲಿ ಬೇಯುತ್ತಿರುವುದು ನಿಮ್ಮಿಬ್ಬರ ಮನಸ್ಸು ಅಂದಾಗ ನಿಜವೆನಿಸಿತು ಅವಳಿಗೆ. ಈಗ ನಿನ್ನ ವಿಷಯಕ್ಕೆ ಬರ್ತೀನಿ. ನೀನೇನು ಕಡಿಮೆ ಇಲ್ಲ. ಅವನ ಮೇಲಿನ ಕೋಪಕ್ಕೆ ಹೇಳುವ ಈ ಹುಸಿ ಐ ಹೇಟ್ ಯುಗಳನ್ನು ನಿಲ್ಲಿಸು. ನೀನು ನಿಜಕ್ಕೂ ರಮಣನನ್ನ ದ್ವೇಷಿಸೋದು ಆಗಿದ್ದೇ ಹೌದಾದರೆ ಅರೆಸ್ಟ್ ಮಾಡಿಸುತ್ತಲೇ ಇರಲಿಲ್ಲ ಅಂದ. ಅವಕ್ಕಾಗಿ ಸುಬೋಧನ ಮುಖ ನೋಡಿದಾಗ ಅವ ನಗ್ಗ. ಈ ಕತೆ ಇನ್ನು ಮುಂದುವರಿಯಲಿದೆ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.